ಹಾಯ್ ಫ್ರೆಂಡ್ಸ್, ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೋಡಿ, ನಾವು ಬೆಳಗ್ಗೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ವಾ, ಪೂಜೆ ವ್ರತ ಮಾಡಬೇಕಲ್ವಾ. ಸೊ ಹಾಗಾಗಿ ನಾವು ರಾತ್ರಿನೇ ಎಲ್ಲ ರೆಡಿ ಮಾಡ್ತಿದ್ದೀವಿ. ವರಮಹಾಲಕ್ಷ್ಮಿನ ರಾತ್ರಿನೇ ಕೂರಿಸ್ತಿದ್ದೀವಿ, ಅಂದರೆ ಡೆಕೋರೇಷನ್ ಎಲ್ಲ ಮಾಡ್ತಿದ್ದೀವಿ. ನೋಡಿ, ನಮ್ಮವ್ರು ಕ್ಲೀನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಡೆಕೋರೇಷನ್ನು. ಹಾಗಾಗಿ ಆ ಕಡೆ ಹೋಗ್ಲು ಈ ಕಡೆ ಹೋಗ್ಲು ಎಲ್ಲ ಕಟ್ತಿದ್ದಾರೆ ದಾರದಿಂದ. ಮೇಲೆ ಎಲ್ಲ ಕೂರಿಸಿರೋದಕ್ಕೆ ತುಂಬ ಕಷ್ಟಪಟ್ಟರು ಪಾಪ. ಆ ಕಷ್ಟ ಎಲ್ಲ ಚೆನ್ನಾಗಿ ಅಂದರೆ ಕ್ಲೀನಾಗಿ ರೆಡಿ ಮಾಡ್ತಿದ್ದಾರೆ. ಬೆಳಗ್ಗೆ ತೋರಿಸಿ ನೋಡಿ ಹೇಗಿರುತ್ತೆ ಅಂತ, ಲಕ್ಷ್ಮಿನ ಹೇಗೆ ಕೂರಿಸಿದ್ದಾರೆ ಅಂತ. ಚೆನ್ನಾಗಿ ಕೂರಿಸಿರ್ತಾರೆ, ಚೆನ್ನಾಗಿ ಡೆಕೋರೇಷನ್ ಸಹ ಮಾಡಿರ್ತಾರೆ ಅವರು. ಫೈನಲಿ ರೆಡಿ ಮಾಡಿದ್ದೀವಿ. ಬೆಳಗ್ಗೆ ಬೇಗ ಎದ್ದು 6 ಗಂಟೆಗೆ ಪೂಜೆ ಮಾಡಬೇಕು, ಏಕೆಂದರೆ ಅದೇ ಒಳ್ಳೆ ಮುಹೂರ್ತ ಅಲ್ವಾ. ಅದಕ್ಕೆ ನೋಡಿ, ಇವಾಗ 11:15 ಟೈಮ್. ಎಲ್ಲ ರೆಡಿ ಮಾಡಿದ್ದೀವಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಬೇಕು 6 ಗಂಟೆಗೆ ಎಲ್ಲ. ನೋಡಿ, ವರಮಹಾಲಕ್ಷ್ಮಿನ ಹೇಗೆ ಕೂರಿಸಿದ್ದೀವಿ ಅಂತ ನೋಡಿದ್ರಾ? ನೋಡಿ, ಎಲ್ಲ ರೆಡಿ ಮಾಡಿದ್ದೀವಿ. ಬೆಳಗ್ಗೆ ಬೇಗ ಎದ್ದು ಪೂಜೆ ಸ್ಟಾರ್ಟ್ ಮಾಡೋದು, ವ್ರತ ಮಾಡಬೇಕು. ನೋಡಿದ್ರಾ? ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ಪೂಜೆ ಮುಗೀತು. ನೋಡಿ, ನಾನು ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಅಂದರೆ 6ರಿಂದ 8:15ವರೆಗೂ ಒಳ್ಳೆ ಟೈಮಿಂಗು. ಸೊ ಹಾಗಾಗಿ ನಾನು 8 ಗಂಟೆ ಒಳಗಡೆ ಪೂಜೆ ಮುಗಿಸಿದ್ದೀನಿ. ನೋಡಿ, ಎಲ್ಲ ರೆಡಿ ಮಾಡಿ ಕ್ಲೀನಾಗಿ ಪೂಜೆ ಮಾಡಿದ್ದೀನಿ. ನೈವೇದ್ಯನೂ ಸಮರ್ಪಿಸಿದ್ದೀನಿ. ನೋಡಿ, ಇದು ದೃಷ್ಟಿ ತೆಗೆದಿರುವ ನೀರು ನೋಡಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಕೂರಿಸಿದ್ದು ಆಯಿತು, ಪೂಜೆ ಮಾಡಿದ್ದು ಆಯಿತು, ಎಲ್ಲ ಆಯಿತು. ನೋಡಿ, ದೃಷ್ಟಿ ಸಮೇತ ನೋಡಿ ಫ್ರೆಂಡ್ಸ್, ದೃಷ್ಟಿ ತೆಗೆದಿದ್ದೀನಿ. ನೋಡಿ, ಏನೇನು ಐಟಮ್ಸ್ ಇಕ್ಕಿದ್ದೀನಿ ಸ್ವಾಮಿಗೆ ಅಂತ, ಅಂದರೆ ವರಮಹಾಲಕ್ಷ್ಮಿಗೆ. ನೋಡಿ, ಬ್ಯಾಂಗಲ್ಸು, ಬನಾನಾ, ಆ್ಯಪಲ್ಲು, ಖರ್ಜೂರ ಮನೆಯಲ್ಲೇ ಮಾಡಿರೋದು, ಹೋಳಿಗೆ ಅದು ಸಮೇತ ಮನೆಯಲ್ಲೇ. ನೋಡಿ, ಅನ್ನ, ಸಾಂಬಾರು, ಹಪ್ಪಳ, ಇದು ಅಕ್ಷತಾ ಕಾಲು ಮಾಡಿದ್ದೀನಿ ನಾನೇ ಮನೆಯಲ್ಲಿ. ನೋಡಿ, ಕಲಶ ನೋಡಿ. ಪೂಜೆ ಎಲ್ಲ ಕ್ಲೀನಾಗಿ ಮುಗಿದಿದೆ ನೋಡಿ ಫ್ರೆಂಡ್ಸ್. ಸಂಪೂರ್ಣ ಸೌಭಾಗ್ಯ ಸುಖದಾಯಿನಿ ಭವ
ನೋಡಿ ಇದು ನಂದು ಗೋಲ್ಡೆ ಹಾಕಿರೋದು. ನೋಡಿ ಲಕ್ಷ್ಮಿ ಚೆನ್ನಾಗಿ ರೆಡಿ ಮಾಡಿದ್ದೀವ, ಕೂರಿಸಿದ್ದೀವಲ್ಲ ನೋಡಿ. ನೋಡಿದ್ರ ಫ್ರೆಂಡ್ಸ್, ಏನಾದರೂ ಕಡಿಮೆ ಇದೆಯಾ ಲಕ್ಷ್ಮಿಗೆ? ಏನೂ ಇಲ್ಲಲ್ಲ, ನೀಟಾಗಿ ಮಾಡಿದ್ದೀವ. ಏನಾದರೂ ಮಿಸ್ ಆದರೆ ನೀವು ಕಾಮೆಂಟ್ ಮಾಡಿ, ಕಾಮೆಂಟ್ ಮುಖಾಂತರ ತಿಳಿಸ್ಬೇಕು ಫ್ರೆಂಡ್ಸ್. ಏನಾದರೂ ನಾವು ಮಿಸ್ ಮಾಡಿದರೆ, ಏನಾದರೂ ತಿಳಿದಿರೋ ತಪ್ಪು ಮಾಡಿದರೆ ಅದಕ್ಕೆ ನೀವೊಂದು ಕಾಮೆಂಟ್ ಮಾಡಿ, ನಾವು ತಿಳ್ಕೊತೀವಲ್ವಾ. ನೋಡಿ ಅಮೌಂಟು ಸ್ವಲ್ಪನೇ ಇಕ್ಕಿರೋದು, ಜಾಸ್ತಿ ಇಕ್ಕಿರಲ್ಲ. ನಮ್ಮ ಹತ್ರ ಇಲ್ಲೂ ಇಲ್ಲ ಅಷ್ಟೊಂದು ಅಮೌಂಟು. ಸೊ ದೇವರು ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನು ಇಟ್ಟಿದ್ದೀವಿ. ನೋಡಿ ಪೂಜೆ ಮುಗಿದಿದೆ. ನೋಡಿ ಕಮಲದ ಹೂವು, ಲೋಟಸ್ ಅಂತೀವಲ್ಲ ಆ ಹೂವು ನೋಡಿ, ಡೆಕೋರೇಷನ್ಸು ನೋಡಿ. ನಾನೇ ಮನೆಯಲ್ಲೇ ಇದು ರೋಸಾ ಹೂ ತಗೊಂಡು ಹಾರ ಮಾಡಿರೋದು. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿದ್ದೀನಿ. ಅಕ್ಷತೆ ಕಾಲು ನೋಡಿ, ಬ್ಲೌಸ್ ಪೀಸಸ್. ಯಾರಾದರೂ ಮುತ್ತೈದರು ಬಂದರೆ ಅವ್ರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ. ನೋಡಿ ಸ್ವಾಮಿಗೆ ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಪೂಜೆ ಮಾಡಿದ ನಂತರ ದೃಷ್ಟಿ ತೆಗಿಬೇಕು ಸ್ವಾಮಿಗೆ, ಅಂದರೆ ಆ ತಾಯಿಗೆ ಲಕ್ಷ್ಮಿಗೆ. ನೋಡಿ ಫ್ರೆಂಡ್ಸ್, ಏನಾದರೂ ಮಿಸ್ ಇದೆಯಾ? ಮಿಸ್ ಆಗಿದ್ರೆ ಹೇಳ್ತೀರಾ? ಸ್ವಲ್ಪ ಕಾಮೆಂಟ್ ಮಾಡಿ. ಹೇಗಿದೆ ಫ್ರೆಂಡ್ಸ್? ನಾನು ನಿಮಗೆ ಅಂತ ಅಂದ್ಕೊತಿದ್ದೀನಿ. ಹೇಗಿದೆ? ರೆಡಿ ಮಾಡಿದ್ದೀವ ಚೆನ್ನಾಗಿ? ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.